ಎಸ್ ನಮ್ಮ ಜೊತೆ ಸ್ವತಃ ಚಿತ್ರದ ನಿರ್ಮಾಪಕರು ಚಲವಾದಿ ಕುಮಾರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸಂಜು ವರ್ಡ್ಸ್ ಗೀತಾ 2 ಚಿತ್ರ ಈಗಾಗಲೇ ವಿವಾದಗಳು ಎಲ್ಲರಿಗೂ ಗೊತ್ತು. ಬಟ್ ಇಲ್ಲಿ ಈಗ ರಚಿತಾ ರಾಮ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಸಾರಿ ಕೇಳಿಲ್ಲ. ಸುಳ್ಳು ಹೇಳ್ತಿರೋದು, ನಾಟಕ ಮಾಡ್ತಿರೋದು ಯಾರು ಸರ್? ಅವರೇ ಈ ಪ್ರಶ್ನೆ ಇಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ನಾವಿಲ್ಲಿ ತಪ್ಪು ಸರಿ ಮಾಡಕ್ಕೆ ನಾವು ಕೋರ್ಟ್ ನಡೆಸ್ತಾ ಇಲ್ಲ. ನಮ್ಮ ಸಿನಿಮಾ ಬಂಡವಾಳ ಮಾಡಿದ್ದೀವಿ. ನಮ್ಮಿಂದ ಅವ್ರಿಗೆ ಏನು ಅನ್ಯಾಯ ಆಗಿಲ್ಲ. ಪ್ರಮೋಷನ್ಗೆ ಕರೆದಿದ್ದು ಅವ್ರಿಗೆ ಫಸ್ಟ್ ಟೈಮ್ ಅವ್ರು ಏನು ನಾನು ಬಂದಿದ್ದೀನಿ ಅಂತಾರೆ. ಅದು ಯಾವುದಕ್ಕೂ ಒಂದೆರಡು ಸಲ ಬಂದಿದ್ದಾರೆ ಬಿಟ್ಟರೆ ಅದೆಲ್ಲ ಸಿನಿಮಾ ಶೂಟಿಂಗ್ ಇನ್ನು ಸಿನಿಮಾನೇ ಮುಗ್ದಿರ್ಲಿಲ್ಲ. ಆಯ್ತಾ, ಆ ಟೈಮಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ. ನಾವು ಒಳ್ಳೆ ಆಕ್ಟರ್. ನಾವು ಇವತ್ತು ಅವ್ರ ಬಗ್ಗೆ ವೆರಿ ಗುಡ್ ಆಕ್ಟರ್ಸ್. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿ ಏನು ವಿಚಾರ ಅಂತ ಅಂದ್ರೆ ಅವರು ಏನಾದ್ರೂ ವಿಚಾರ ಇತ್ತು ಅಂತಾಗ ನಾವು ಅವ್ರನ್ನ ಎಷ್ಟು ಸರಿ ಕಾಯ್ದಿದ್ಯ. ಫಸ್ಟ್ ಟೈಮು ನಮ್ದು ಸಿನಿಮಾ ರಿಲೀಸ್ ಮಾಡಿದಾಗ ಕೋರ್ಟ್ ಸ್ಟೇ ಬಂದಿತ್ತು, ಅವ್ರಿಗೂ ಗೊತ್ತಿತ್ತು. ಅದೊಂದು 21 ನಿಮಿಷದ ಕಂಟೆಂಟ್ ಆಡ್ ಮಾಡೋಕ್ಕಾಗಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ಅವನು ಹೈಕೋರ್ಟ್ಗೆ ಹೋಗ್ತಾನೆ. ಅವನು ಸಂಬಂಧ ಇದ್ದ ವಿಷಯಕ್ಕೆ 4 ಕೋಟಿ ಇದನ್ನ ಡೆಪಾಸಿಟ್ ಮಾಡಿ 4 ಕೋಟಿ ಪ್ರಾಪರ್ ಡೆಪಾಸಿಟ್ ಮಾಡಿ ಸಿನಿಮಾನ ರಿಲೀಸ್ ಇಷ್ಟೇನ ವೆಕೆಟ್ ಮಾಡ್ಕೊಂಡು ಬಂದೆ. ಆಯ್ತಾ, ಅದಾದ್ಮೇಲೆ ಮತ್ತೆ ಅವತ್ತೇ ವಿಚಾರ ನಮ್ಗೆ ಗೊತ್ತಾಯ್ತು. ಇದು ಇನ್ನೊಂದು ಲ್ಯಾಬ್ ಮುಚ್ಚೆ ತಂದಿದ್ದಾರೆ ಅನ್ಕೊಂಡು ನಾವು ಫಸ್ಟ್ ಬಿಟ್ಬಿಡೋಣ, ಇಲ್ಲಾಂದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗ್ತೇವೆ ಅಂದ್ಬಿಟ್ಟು ನಾವು ಅದನ್ನ ಮತ್ತೆ 17ಕ್ಕೆ ರಿಲೀಸ್ ಮಾಡಿದ್ವು. ಜಸ್ಟ್ ಟ್ರಯಲ್ ರನ್ ಅಂತ 3 ದಿನಕ್ಕೆ ವೈಂಡ್ ಅಪ್ ಮಾಡ್ತಿದ್ವಿ. ಅದ್ರ ಕಾಪಿನ ಅದಾದ ನಂತರ 6ನೇ ತಾರೀಕಿಗೆ ನಾವಿದು 4 ತಿಂಗಳು ವೆಯ್ಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಕ್ಕೆ ಅದೆಲ್ಲ ಕಂಟೆಂಟ್ ಎಲ್ಲ ಆಡ್ ಮಾಡಿ ಒಂದು ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ ಮಾಡಿದಾಗ ಅವರಿಗೆ ನಮ್ಮ ನಿರ್ದೇಶಕರು ಎಷ್ಟು ಫೋನ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾಕೆ ನಾನು ಥ್ರೂಟ್ ಸಿನಿಮಾ 2 ವರ್ಷ 1 ವರ್ಷ ರಚಿತಾ ನಾವೆಲ್ಲ ಕೆಲಸ ಮಾಡಿದ್ರು ನಾನು ಒಂದು ಫಿಂಗರ್ ಕೌಂಟ್ ಟೈಮ್ ಅವ್ರ ಮಾತಾಡಿದ್ದೀನಿ ಅಷ್ಟೇ. ಬಿಟ್ರೆ ಜಸ್ಟ್ ಹಾಯ್ ಗುಡ್ ಮಾರ್ನಿಂಗ್ ಬಿಟ್ರೆ ನಾನು ಯಾವತ್ತು ಹೇಗೆ ಡೈರೆಕ್ಟರ್ ಎಲ್ಲ ಮಾತಾಡ್ತಾ ಇತ್ತು. ನಾನು ಈಗ ಮತ್ತೆ ರಿಲೀಸ್ಗೆ ಮತ್ತೆ 1.5 ಕೋಟಿ ಬಂಡವಾಳ ಹಾಕಿ ರಿಲೀಸ್ ಮಾಡಿದಾಗ ನಾನು ಕೇಳಿದ್ದೇನು, ಅಲ್ಲಮ್ಮ ನೀವು ಆಕ್ಟ್ ಮಾಡಿದ್ದೀರಾ ಅಂದ್ರೆ ನಾನು ಅಂತ ಮಾತಾಡಿದ್ದೆ, ಡೈರೆಕ್ಟರ್ ಮಾತಾಡೋರು ನೀವು ಆಕ್ಟ್ ಮಾಡಿದ್ರೆ ಅದ್ಭುತ ಸಿನಿಮಾ ಗೆದ್ದಿದೆ, ಪ್ರೇಕ್ಷರ್ ಗೆಲ್ಸ ಎಲ್ಲಿ ಹೋದ್ರು ಪ್ರೇಕ್ಷರ್ ಗೆಲ್ತಾರೆ, ನಾನು ಯಾಕೆ ಬರ್ತಾ ಇದ್ದ ಅಂತ ಅಂದಾಗ ನಮ್ಮ ಬಗ್ಗೆ ತಪ್ಪಿದ್ದಲ್ವಾ. ಹಾಗಾಗಿ ನಾವು ಬೇಸರ ಆಗಿ ಹೋಗಿ ಸಿನಿಮಾ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಫಸ್ಟ್ ಅವ್ರಿಗೆ ನಾವು ಒಂದು ರಿಕ್ವಿಷನ್ ಕೊಡ್ತೀವಿ. ಫಸ್ಟ್ ಕಂಪ್ಲೇಂಟ್ ಕೊಡಲ್ಲ, ಚೇಂಬರ್ ಅವ್ರಿಗೆ ಒಂದು ರಿಕ್ವಿಷನ್ ಕೊಡ್ತೀವಿ, ಮನವಿ ದಯವಿಟ್ಟು ಕರ್ಸಿ. ಚೇಂಬರ್ ಎಲ್ಲರೂ ಕೇಳ್ತಾ ಇದಾರೆ, ಒಂಚೂರು ಅವ್ರ ಕೈ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ, ಅವ್ರು ಡೈರೆಕ್ಟ್ ಸಿಗ್ತಾರ, ಮ್ಯಾನೇಜರ್ ಮಾತಾಡ್ತಾ ಇದಾರೆ, ಅವ್ರನ್ನ ದಯವಿಟ್ಟು ಕಸ ಪ್ರಯತ್ನ ಮಾಡಿ ಅಂತ ಮನವಿ ಕೊಡ್ತೀವಿ. ಅವರು ಪ್ರಯತ್ನ ಮಾಡ್ತಾರೆ. ಆಮೇಲೆ ಕಲಾವಿದ ಸಂಘದ ಸೆಕ್ರೆಟರಿ ರಾಕ್ಲೆ ವೆಂಕಟೇಶ್ವರ ಅವರು ಮಾತಾಡ್ತಾರೆ. ಇವರು ಶಿವರಾಜ್ ಕುಮಾರ್ ಅವ್ರಿಗೆ ಈ ಸಿನಿಮಾಗೆ ಸಂಬಂಧ, ಅವರು ಕನ್ನಡ ಉಳಿಸ್ಬೇಕು, ಕನ್ನಡ ಸಿನಿಮಾ ಉಳಿಸ್ಬೇಕು, ಪ್ರೊಡ್ಯೂಸರ್ ಉಳಿಬೇಕು, ನಿರ್ದೇಶಕ ಉಳಿಬೇಕು, ಸಿನಿಮಾ ಉಳಿಬೇಕು ಅನ್ಕೊಂಡು ಪಾಪ ಅವರು ಒಂದು ಫ್ರೀಲಾನ್ಸಿಬಿಲಿಟಿ ಮಾಡ್ತಾರೆ. ಅದು ಹುಬ್ಳಿದ್ದೀನಿ ಅಂತ ಹೇಳ್ತಾರೆ. ಹುಬ್ಳಿಯಿಂದನೂ ಬರ್ತಾ ಇದೀನಿ ಅಂತ ಹೇಳ್ತಾರೆ. ಕೊನೆಗೆ ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ಆದ್ರೂ ಓಕೆ ಆಯ್ತು. ನೆಕ್ಸ್ಟ್ ಶಿವಣ್ಣ ಸಿನಿಮಾ ನೋಡಕ್ಕೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿ ಆಯ್ತು, ನಿಮ್ ಡೇಟೇ ಕೊಡಿ, ನಿಮ್ ಡೇಟೆ ಕೊಟ್ಟಿಗೆ ಶಿವಣ್ಣ ಆ ಡೇಟ್ ಏನಿದೆ ಶಿವಣ್ಣ ನಾವು ತೋರಿಸ್ತೀವಿ ಫಸ್ಟ್ ಅವ್ರನ್ನ. ಈಗ ಶಿವಣ್ಣ ಕೆಲಸಗಾರ ದೊಡ್ಡ ವ್ಯಕ್ತಿ ಅವರು, ಅವ್ರನ್ನ ನಾವು ತೋರಿಸಿರ್ತೀವಿ. ನೀವು ನಿಮ್ ಡೇಟ್ ಕೊಡಿ, ಆ ಡೇಟಲ್ಲಿ ನೀವು ಸಲ ಸಿನಿಮಾ. ಹೌದು, ಅಂದ್ರೆ ಸರ್ ಈಗ ಅದ್ರ ಜೊತೆಯಲ್ಲಿ ರಚಿತಾ ರಾಮ್ ಅವರು ಮತ್ತೊಂದು ವಿಚಾರ ಕೂಡ ಎತ್ತಿದ್ದಾರೆ. ಈ ಹಿಂದೆ ಮ್ಯಾಟ್ನಿ ಸಿನಿಮಾದ ರಿಲೀಸ್ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ಗೆ ಹೋಗೋದಕ್ಕೆ ಬಿಟ್ಟಿಲ್ಲ ಅನ್ನುವಂತ ಮಾತಿದೆ. ನೀವು ಬಿಟ್ಟಿಲ್ವಾ ಸರ್? ಹೌದಾ? ಅದು ಅವರು ದುಡ್ಡು ಹಾಕಿದ್ದಾರೆ, ನಾವು ವಿತ್ ಪ್ರೂಫ್ ನಿಮಗೆ ಈಗ ನಾಳೆ ಡೈರೆಕ್ಟ್ ವಿತ್ ಪ್ರೂಫ್ ವಿತ್ ವಿಡಿಯೋ ಕಳಿಸ್ತಾರೆ. ಓಕೆ, ಅವತ್ತು ಏನು ನಮ್ದು ಶೂಟಿಂಗ್ ನಡೆಯೋ ಟೈಮಲ್ಲಿ ಹೋಗ್ಬೇಕು ಅಂತ ಅಂದಾಗ ಬೆಳಗ್ಗೆನೇ ಅವ್ರನ್ನ ಫಸ್ಟ್ ಹಾಫ್ ಅಲ್ಲೇ ಮುಗಿಸಿ ಲಂಚ್ ಅವರಿಗೆಲ್ಲ ಅವ್ರನ್ನ ಕಳಿಸ್ತೀವಿ. ಅದಕ್ಕೆ ನಮ್ಮದು ಪ್ರೂಫ್ ಇದೆ. ಆ ಡೈರೆಕ್ಟ್ರು ವಿತ್ ವಿಡಿಯೋ ಅವ್ರಿಗೆ ಕಳಿಸ್ತಾರೆ. ಓಕೆ, ಹಾಗಾಗಿ ನಮ್ಮಲ್ಲಿ ನಮ್ಮ ಉದ್ದೇಶ ಅಷ್ಟೇನೆ. ಈಗ ಸಿನಿಮಾ ಮಾಡಿದಾಗ ಎಲ್ಲರೂ ಜವಾಬ್ದಾರಿ ಇರ್ಬೇಕಲ್ವಾ? ಇಲ್ಲ ಕನ್ನಡ ಸಿನಿಮಾ ಗೆಲ್ಲೋದಕ್ಕೆ ನಿಮ್ಗೆಲ್ಲದೂ ಪಾರ್ಟ್ ಅಲ್ವಾ? ಎಲ್ಲ ಜವಾಬ್ದಾರಿ ಆರ್ಟಿಸ್ಟ್ಗಳು ಎಲ್ಲರೂ ಜವಾಬ್ದಾರಿ ಇಲ್ವಾ? ಹಂಗಾದ್ರೆ ನಿಮ್ ಪೇಮೆಂಟ್ ನೀವು ತಗೊಂಡು ನಿಮ್ದೇ ಬಿಸಿ ಆಗಿತ್ತು ಅಂತಂದ್ರೆ ನಿಮ್ಮನ್ನ ಆ ಸ್ಟಾರ್ಟ್ ಕೊಟ್ಟಿದ್ಯಾರು? ಪ್ರೇಕ್ಷಕರು. ಅವ್ರು ಕೇಳಿದಾಗ ಏನ್ ಆನ್ಸರ್ ಹೇಳೋಣ ಅವ್ರಿಗೆ? ಪ್ರೇಕ್ಷಕರಿಗೆ ನೀವು ಪತ್ರಕರ್ತರು ಕೇಳ್ತೀರಾ, ಯಾಕೆ ಸರ್ ಮೇಡಮ್ ಬರ್ತಾ ಇಲ್ಲ ಅಂತ ಕೇಳ್ತೀರಾ. ನಾವೇನ್ ಅಂತ ಆನ್ಸರ್ ಹೇಳೋಣ? ಕಂಪ್ಲೇಂಟ್ ಉದ್ದೇಶ ಏನು ಅಂತಂದ್ರೆ ನಮ್ಮ ಮೇಲೆ ತಪ್ಪಾಗ. ಯಾಕೆ ನಾವ್ ಇವತ್ತು ಸ್ವಿಟ್ಜರ್ಲೆಂಡ್ ನಾವು ಎಷ್ಟು 15 ದಿನ ನಾವ್ ಇದ್ರು ನಮ್ಮನೆ ಹೆಣ್ಣುಗಳು ಅನ್ಕೊಂಡು ಆ ಎಮ್ಮನ್ನ ನಾವ್ ಯಾವ ರೀತಿ ಕಾಪಾಡ್ಕೊಂಡಿದೀವಿ ಅಂತ ಗೊತ್ತು. ಒಂದು ಸಣ್ಣ ಇನ್ಸಿಡೆಂಟ್ ನಾವು ಮಾಡಿದ್ರೆ ಓಪನ್ ಆಗಿರ್ತೀವಿ. ಅವ್ರನ್ನ ನಮ್ಮನೆ ಹೆಣ್ಮಗಳು
ಆ ರೀತಿ ನಾವು ನಮ್ಮನ್ನ ಹೆಣ್ಮಗಳು ತರ ಕಾಪಾಡ್ಕೊಂಡಾಗ ನಿಮ್ಗೂ ಎಸ್ ಎಸ್ ಓಕೆ ಸರ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ